ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ ಆಕ್ಚುಲಿ ಲಾಸ್ಟ್ ಎಲ್ಲಿ ಭೇಟಿಯಾದ್ರು ಇವರು ಯಜಮಾನ್ರು? ಅಲ್ಲಿ ಹುಬ್ಳಿಗೆ ಬಂದಿದ್ರಲ್ಲ. ಯಾವ ಊರದು? ಹುಬ್ಳಿಗೆ ತೇಜಸ್ವಿನಿಗಳು ನಮ್ಮ ಮಗಳು ಬಾ, ಇವನು ಕರಿ ಇಲ್ಲಿ ಬರಬೇಕು. ಬಾ ಇಲ್ಲಿ ಬಾ, ನಿಂತ್ಕೋಬೇಕು. ಲಾಸ್ಟ್ ಟೈಮು ಹುಬ್ಳಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಇವರು ಮತ್ತೆ ಇವರ ಅಕ್ಕವರು ಬಂದಿದ್ರು, ಮತ್ತೆ ಇವರು ತಂದೆಯವರು ಕೂಡ ಬಂದಿದ್ರು. 9 ವಾರ ವ್ರತವನ್ನು ಪೂಜೆ ಮಾಡಿ ಇವತ್ತು ಮದುವೆ ವಿಚಾರದಲ್ಲಿ ಕೇಳಿದ್ರು. ಮದುವೆ ಆಯ್ತಮ್ಮ? ಅಲ್ಲ, ಎಂಗೇಜ್ಮೆಂಟ್ ಆಯ್ತಾ? 2 ಆಯ್ತಾ? ಅದ್ಭುತವಾಗಿ ಸಂಬಂಧ. ಅವ್ರು ಮದುವೆ ಆದ್ಮೇಲೆ ಮಂತ್ರಾಲಯಕ್ಕೆ ಕಳಿಸ್ಕೊಡ್ತೀರಾ? ಮಂತ್ರಾಲಯಕ್ಕೆ ಗಂಡ ಹೆಂಡತಿನ ಕಳಿಸ್ಕೊಡಿ. ನೆಕ್ಸ್ಟ್ ಇಯರ್ ಬರೋದ್ರೊಳಗಡೆನೆ ಅವ್ರು ಕೃಷ್ಣನ್ ಹುಡ್ಕೊಂಡಿರ್ತಾರೆ. ನಾನು ಅವತ್ತು ಬಂದು ಎತ್ಕೊಂಡಿರ್ತೀನಿ. ಓಕೆನಮ್ಮ? ಎತ್ಕೊಂತೀನಿ. ಒಳ್ಳೇದಾಗ್ಲಿ. ಬಸವರಾಜ ಸ್ವಾಮಿ ನೋಡಿ, ಕೈ ಒಳ್ಳೇದಾಗಿ ಕೂತ್ಕೊ. पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬರ್ಮ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಿಮ್ದೇನಮ್ಮ? ಏನ್ ಗಂಡು ಮಗು ಅಂದ್ರೆ ಪವಾಡ ಹಿಂಗೆ ರಾಯರು ಪೂಜೆ ಮಾಡಿದ್ರ? ವ್ರತ ತಿಳಿಸ್ಕೊಟ್ಟಿದ್ನಾ? ಇವತ್ತು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ದೆ? ಗಂಡು ಮಗು ಆಗುತ್ತೆ ಅಂತ ಹೇಳಿದ್ನಾ? ಗಂಡು ಮಗು ಆಯ್ತಾ? ಹೌದಾ? ಆಯ್ತಾ? ನೋಡಿ, ಇದೇ ರಾಯರ ಪವಾಡ. ಈಗ ಮತ್ ನಮ್ಗೆ ಹೋಳಿಗೆ ಕೊಡ್ಲಿಲ್ಲಲ್ಲ. ಚೇರ್ ತೆಗಿ, ಚೇರ್ ತೆಗಿ, ಚೇರ್ ತೆಗಿ, ಚೇರ್ ತೆಗಿ. ನೋಡಿದ್ರಾ? ತೊಡೆ ಮೇಲೆ ಹಾಕೊಂಡ್ಬಿಟ್ನಾ? ಏನ್ ಹೆಸರು? ದಿಗ್ವಿಜಯ. ಜನ್ಮ ಹೆಸರು ನಾರಾಯಣ. ನಾವು ದಿಗ್ವಿಜಯ ಅಂತ ಕೇಳಿದ್ರೆ ಕೈ ಮಾತ್ರ ರಾಘವ ಅಂತ ನನಗೆ ಟೈಮ್ ಇಲ್ಲ, ಇಲ್ಲ ಅಂದ್ರೆ ಇನ್ನೂ ಕುತ್ಕೊಂತ ಇದ್ದೆ. ಅಲ್ಲಿ ಎಷ್ಟು ಜನ ಕಾಯ್ತಾ ಇದಾರಂದ್ರೆ ನಾನ್ ನಿಜವಾಗ್ಲೂ ಹಿಂಗ್ ಬಂದ್ ಹಿಂಗ್ ಹೋಗಿ ನೋಡ್ಕೊಂಡೆ. ಬಟ್ ಮಗು ನೋಡಿದ್ಮೇಲೆ ಒಂದ್ ಸ್ವಲ್ಪ ರಾಯ ಪದ ಹಾಕಿದ್ರೆ ಅವನು ಕೃಷ್ಣ ಇದ್ದಾಗಿದ್ದಾನೆ. ಈಗ 1 ತಿಂಗಳ ಮೇಲೆ 5 ದಿವಸ ಕೃಷ್ಣ ಎಷ್ಟು ಫೋನ್ ಹಚ್ಚಿದ್ರಿ ಅಣ್ಣ ನಿಮ್ಗ? ಹಿಂಗ ಗಂಡ ಪಾಪ ಆಗೈತಂತಂದ ಭಾಳ ಸಲ ಫೋನ್ ಹಚ್ಚಿದ್ರಿ ನಾವು. ಮತ್ತೆ ನಿಮ್ಮ ಮನೇಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. 7
ನೋಡಿ ರಾಯರಿಗೆ 9 ವಾರ ಪೂಜೆ ಮಾಡುವಂತ ಹೇಳಿಕೊಟ್ಟಿದ್ದಕ್ಕೆ ಇವ್ರಿಗೆ ಏನ್ ಪವಾಡ ಆಯ್ತು ಅಂತ ಹೇಳಿ ಹೇಳಿ ವ್ಯಾಪಾರ ಕಡಿಮೆ ಇತ್ತು ಈಗ ಈಗ ಜಾಸ್ತಿ ಆಗಿದ್ರಿ ಅಂದ್ರೆ ಡಬಲ್ ವ್ಯಾಪಾರ ಆಗಿದೆ ಈಗ. ಅಂದ್ರೆ ಮುಂಚೆ ಎಷ್ಟಾಗ್ತಾ ಇತ್ತು? ಮುಂಚೆ ಭಾಳ 10-15 ಸಾವಿರ ಅಷ್ಟೇ ವ್ಯಾಪಾರ ಆಯ್ತು. 10-15 ಸಾವಿರ ಆಗ್ತಾ ಇತ್ತು, ಇವಾಗ 20-25 ಸಾವಿರ ವ್ಯಾಪಾರ ಆಯ್ತು. 20-25 ಸಾವಿರ ಆಗುತ್ತೆ. ನೋಡು, ಗಂಡು ಮಗು ಅಂದ್ರೆ ಗಂಡು ಮಗು ಆಯ್ತು. ಇವತ್ತು ಪರ್ ಡೇ ಒಂದು ದಿನಕ್ಕೆ 10,000 12,000 ಆಗೋ ಜಾಗದಲ್ಲಿ 20-25 ಸಾವಿರ ಆಗ್ತದೆ ಅಂತೆ. ಈಗೂ ನನ್ಗೆ ಒಳಗೆ ಕೊಟ್ಟಿಲ್ಲ ಇವರು. ಮತ್ತೆ ಕಾರ್ ಗಾಡಿ ತಂದಿರಿ, ಮತ್ತೆ ಕಾರ್ ಗಾಡಿ ತಗೊಂಡಿದಾರಂತೆ. ಏನ್ ಪವಾಡದ ಮೇಲೆ ಪವಾಡ. ಮತ್ತೆ 45 ಲಕ್ಷ ಕೊಟ್ಟ ಸೈಟ್ ಮನೆ ನೋಡು, 45 ಲಕ್ಷ ಕೊಟ್ಟು ಇದನ್ನ ತಾಯಿ ಮನೆ ತಗೊಂಡಿದಾರಂತೆ. ಮತ್ತೆ ಗಂಡು ಮಗು ಬಂದಿದೆ, ಕೃಷ್ಣ ಬಂದಿದ್ದಾರೆ. 45 ಲಕ್ಷ ಕೊಟ್ಟರೆ ಅಂತ ಈ ತಾಯಿನೂ ಮೋಸ ಮಾಡಿದ್ರು, ಒಳಗೆ ಕೊಡ್ಲಿಲ್ಲ. ಓ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ನಾವು ಮಾಲಿಂಗ್ಪುರಿಗೆ ಬಂದಿದ್ವಿ. ಮಾಲಿಂಗ್ಪುರದಲ್ಲಿ ಇವರು ನಮ್ಮ ಶ್ರೀಶೈಲ ಅಂತೇಳಿ, ಶ್ರೀಶೈಲ ಸ್ವಾಮಿ. ಅದೇ ಮುಖಾಂತರದಲ್ಲಿ ಇವರು ನಮ್ಮ ರವಿ ಸ್ವಾಮಿ ಅಂತೇಳಿ. ನಾನು ಕೇದಾರ್ನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇವರು ನನಗೆ ಕರೆ ಮಾಡಿದ್ರು. ಹೌದಲ್ವಾ? ಮಾಡಿ ನನ್ನನ್ನು ಭೇಟಿ ಆಗಕ್ಕೂ ಕೂಡ ಬಂದಿದ್ರು. ನೀವು ಬೀದರ್ ದಾಟಿ ಭೇಟಿಯಾಗಿದ್ರು. ಆ ಕ್ಷಣದಲ್ಲಿ ಇವ್ರ ಹತ್ರ ಜಾಗ ತಗೊಂಡಿರ್ಲಿಲ್ಲ. ಅಪ್ಪಾಜಿ ನೀವೇ ಹೇಳಿದ್ರಿ. ಇಲ್ಲ ನೀವು ಒಂದು ಜಾಗ ತಗೊಂತೀವಿ ಹತ್ರ ಬಾ, ಇನ್ನು ಸ್ವಲ್ಪ ಇಲ್ಲಿ ಬಾ, ಈ ಕಡೆ ಹೇಳು. ಇಲ್ಲ ನೀವು ಹೇಳಿದ್ರಪ್ಪಾಜಿ, ನಮ್ಗೆ ಜಾಗ ಇಲ್ಲ ಏನಿಲ್ಲ, ನಾನು ನಿಮ್ಗೆ ಹೇಳಿದ್ದೆ. ಇಲ್ಲ ನೀವು ಒಂದು ತಗೋತಿ ಹೋಗೋದು ತಂದಿದ್ರಪ್ಪಾಜಿ ನಾವು. ಅದಕ್ಕೆ ನೀವು ಅಂದಂತ ಏನು ನೋಡಿದ್ರಂತ ನಾವು ಒಂದು ಜಾಗ, ರಾಯರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಒಂದು ಸೈಟನ್ನು ನಾವು ಖರೀದಿ ಮಾಡಿದ್ರಿ. ಎಷ್ಟಾಯ್ತು ಅಮೌಂಟು? ಇದು ಟೋಟಲ್ 14 ಲಕ್ಷ ಆಗಿದೆ ಅಪ್ಪಾಜಿ. 14 ಲಕ್ಷ ಆಗಿದೆ. 14 ಲಕ್ಷ ಹೇಗೆ ಬಂತು? ಇದೇ ರಾಯರ ಪವಾಡ. 14 ಲಕ್ಷ ತಗೊಳ್ಳಕ್ಕೆ, ಜಾಗ ತಗೊಳ್ಳಕ್ಕೆ ಹೇಗೆ ಬಂತು? ಇದೇ ರಾಯರ ಪವಾಡ. ಹೌದಲ್ವೇ? ರಾಯರ ಆಶೀರ್ವಾದ. ಈ ಲೇಔಟ್ ಅಲ್ಲಿ ಯಾವ ಲೇಔಟ್ ಇದು? ವಿಜಯನಗರ. ಇದು ವಿಜಯನಗರ ಮಾಲಿಂಗ್ಪುರ. ಈ ಜಾಗದಲ್ಲಿ ನಮ್ಮ ಶ್ರೀಶೈಲ ಸ್ವಾಮಿಯವರು ಜಾಗ ತಗೊಂಡಿದ್ದಾರೆ ನೋಡಿ. ಅವತ್ತು ಇವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮನೆ ಒಟ್ಟಿನಲ್ಲಿ, ಯಾಕಂದರೆ ಸ್ವಂತ ಮನೆ ಯಾರ್ದೂ ಇಲ್ಲ ಇಲ್ಲಿ, ಎಲ್ಲರದು ಬಾಡಿಗೆ ಮನೆಯೇ ಇರೋದು. ಆದರೆ ಅವತ್ತಿನ ದಿನದಲ್ಲಿ ಇವರು ನನಗೆ ಈ ಸಣ್ಣ ಮನೆಯಪ್ಪ ನನ್ನ ಮನೆಯಲ್ಲಿ, ನೀನು ಬರ್ತೀಯ ನನ್ನ ಮನೆಗೆ ಅಂತ ಕೇಳಿದರು. ನನಗೆ ಸಣ್ಣ ಮನೆ ದೊಡ್ಡ ಮನೆ ಅನ್ನೋದು ಬೇಡಪ್ಪ, ನನಗೆ ನಾ ಯಾವ ಊರಲ್ಲಿ ಇರ್ತೀನಿ ಅದೇ ನನ್ನ ಊರು, ಯಾವ ಮನೇಲಿ ಇರ್ತೀನಿ ಅದೇ ನನ್ನ ಮನೆ ಅಂತ ಹೇಳಿದ್ದೆ. ಆದರೆ ಒಂದು ಮಾತು ನೆನಪಿಟ್ಕೋ, ಅತಿ ಶೀಘ್ರದಲ್ಲೇ ನೀನು ಒಂದು ಜಾಗವನ್ನು ಖರೀದಿ ಮಾಡ್ತೀಯ, ಅದೇ ಮುಖಾಂತರದಲ್ಲಿ ಒಂದು ಮನೆ ಕಟ್ತೀಯ ನೀನು ಅಂತ ಹೇಳಿದ್ದೆ ನಾನು. ಇವತ್ತು ಹೇಳ್ದಂಗೆ ಜಾಗ ತಗೊಂಡಿದ್ದೀರಾ. 9 ವಾರ ವ್ರತವನ್ನು ಮಾಡಿದ್ದೀರಾ. 9 ವಾರ ಪೂಜೆಯನ್ನು ಹೇಳ್ಕೊಟ್ಟಿದ್ದೆ. 9 ವಾರ ಪೂಜೆಯನ್ನು ಮಾಡಿದ್ದಾರೆ. ಇವ್ರಿಗೂ ಪವಾಡ ಆಗಿದೆ, ನಮ್ಮ ರವಿಯವ್ರಿಗೂ ಪವಾಡ ಆಗಿದೆ ಅದ್ಭುತವಾಗಿ. ಯಾಕಂದರೆ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ರಾಯರು. ರಾಯರು ಹೇಳಿದ್ದಾರೆ, ಮಕ್ಕಳೇ ಚಿಂತಿಸಬೇಡಿ, ನಿಮ್ಮೊಟ್ಟಿಗೆ ನಾನು ಇದ್ದೀನಿ, ನಿಮ್ಮ ಕಷ್ಟಗಳಿಗೆ ಹೇಳಿ, ನನ್ನ ಹೆಸರನ್ನು ಕೂಗಿ ಹೇಳಿ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಅಂತ ಹೇಳಿದ್ದಾರೆ. ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಜಾಗದಲ್ಲಿ ಇವತ್ತು ನೋಡಿ, ಇವತ್ತು ನಾನು ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಬಂದಿದ್ದಾರೆ. ಈ ರಾಯರು ಇವತ್ತು ಈ ಜಾಗದಲ್ಲಿ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮನೆ ಅತಿ ಶೀಘ್ರದಲ್ಲೇ ಆಗುತ್ತೆ. ಅರ್ಥ ಆಯ್ತಲ್ವೇ? ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟು ಜಾಗ ತೊಗೊಳಕ್ಕಂತೂ ನನ್ನನ್ನು ಕರೆದು ಒಳಗೆ ಹಾಕಿಲ್ಲ, ಮನೆ ಕಟ್ಟಿದ ಮೇಲೆ ಆದರೂ ನನಗೆ ಕರೆದು 1-2 ಒಳಗೆ ಕೊಡಬೇಕು. ಇಲ್ಲ ನೆಕ್ಸ್ಟ್ ನೀವು ಮನೆ ಕಟ್ಟಿದ ನಂತರ ಬಂದೇ ಬರ್ತೀರಿ ನೀವು. ಬರ್ತೀನಿ. ನಿಮ್ಮ ಕೈಲಿಂದ ಓಪನಿಂಗ್ ರೀ. ಖಂಡಿತ ಅಪ್ಪಾಜಿ. ಈಗ ನೋಡ್ರಿ, ಮನೆ ಅಂತೂ ಹೆಂಗಿದ್ರು ತಗೊಂಡಿದ್ದಾನ್ರಿ ಅಪ್ಪಾಜಿ. ಅದಕ್ಕೆ ಎಲ್ಲ ನೀವೇ ಕಾರಣ ಅಪ್ಪಾಜಿ. ರಾಯರು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಪ್ಪಾಜಿ. ಈಗ ರಾಯರು ಇದ್ದಾರೆ ಅನ್ನೋದಕ್ಕೇನೆ ಇವ್ರು ಇಷ್ಟೆಲ್ಲ ಕರುಣೆ ಮಾಡಿದ್ರು ಅಪ್ಪಾಜಿ. ಸಾಕಷ್ಟು ನಮ್ಮಂತ ಭಕ್ತರು ನೊಂದಿರೋ ಜೀವಿಗಳಿದ್ದ ಅಪ್ಪಾಜಿ, ಅವ್ರಿಗೆ ಎಲ್ಲಾ ತರದಿಂದ ಅನುಕೂಲ ಆಗ್ಬೇಕಪ್ಪಾಜಿ. ಖಂಡಿತ. ಇವತ್ತು ನೋಡಿ ಎಷ್ಟು ಜನಕ್ಕೆ ಅವತ್ತು ನಾನು ಏನು ಒಂದು ಪ್ರಸಾದ ಕೊಡ್ತೀನಿ ನೋಡಿ, ಆ ಪ್ರಸಾದದಿಂದ ತುಂಬ ಅದ್ಭುತವಾಗಿ ಪವಾಡ ಆಗುತ್ತೆ. ಅಲ್ಲೇ ನನ್ನಿಂದ ಪವಾಡ ಅಲ್ಲ, ಅದರಲ್ಲಿ ಶಿವನು ಪವಾಡ ಹಾಕಿ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಕೊಟ್ಟಿದ್ದೆ ನಾನು. ಆ ಪ್ರಸಾದ ಕೊಟ್ಟಾಗ ದಯವಿಟ್ಟು ಹೇಳ್ತಿದ್ದೀನಿ, ನಾನು ಏನು ಪ್ರಸಾದ ಕೊಟ್ಟಿದ್ದೀನಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನಿಟ್ಟು ಪೂಜೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಓಕೆನಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೋಲ್ಡ್ ಮಾಡಷ್ಟೇ.
ಖಂಡಿತಮ್ಮ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದಾರೆ ನಿಮಗಿಲ್ವಾ? ಇನ್ನ ಇಲ್ರಿ ಇನ್ನ ಆರ್ಮಿ ಮಾಡಾತಾನ್ರಿ ರನ್ನಿಂಗ್ ಹೊಡಿತಾನ್ರಿ ಪೇಪರ್ ಪೇಪರ್ ಪರೀಕ್ಷೆ ಬರಿತಾನ್ರಲ್ಲ ಬರಿತಾ ಇದಾರ? ಅದ್ರಾಗನ ಹೊಂಟಾನ್ರಿ ಫೇಲ್ ಆಗ ಫೇಲ್ ಆಗ್ತದೆ. ರನ್ನಿಂಗ್ ಎಲ್ಲೆಲ್ಲ ಹೊರಗಡೆ ಬರಾತಾನ್ರಿ ಪರೀಕ್ಷೆದಾಗ ಫೇಲ್ ಆಗ ಈ ಸಲ ಪಾಸ್ ಆಗ್ತಾನೆ 5 ದೀಪ ಆಗಿಲ್ರಪ್ಪ. ಒಂದು ಅರ್ಧ ಕೆಜಿನೋ 1 ಕೆಜಿನೋ ತುಪ್ಪದ ದೀಪ ಇಲ್ಲಿ ರಾಯರ ಮಠ ಇದೆಯಲ್ಲ ಆಯ್ತು ಅಲ್ಲಿಗೆ ಹೋಗಿ ಅರ್ಧ ಕೆಜಿನೋ 1 ಕೆಜಿನೋ ತುಪ್ಪದ ದೀಪ ಕೊಡಿಸು ನಿನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಈ ಸಲ ಪಾಸ್ ಆಗ್ತಾರೆ. ಆಯ್ಲಪ್ಪ ನನ್ನ ಮಗ ಆಗಿಲ್ರಿ ನಾವು ಇದಾರಲ್ರಿ ಬೈಲೊಂಗ್ಲ ಮುಗೋಡ್ರಿ ದುಡಿ ಹಾಕೊಂಡೇವ್ರಿ ಬೈಲೊಂಗ್ಲ ಒಳ್ಳೇದಾಗಿ ಇಲ್ಲಿ ರಾಯರ ಮಠಕ್ಕೆ ಹೋಗ್ರಿ ಖಂಡಿತ ಒಳ್ಳೇದಾಗುತ್ತೆ. ರಾಯರ ಮಠಕ್ಕೆ ಹೋಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಒಂದು ತುಪ್ಪ ಕೊಡಿಸಿ, ಅರ್ಧ ಕೆಜಿ ತುಪ್ಪ ಕೊಡಿಸಿ. ಆಯ್ತು ಒಳ್ಳೇದಾಗಿ. ನೀವು ಬಾಳೆಹಣ್ಣು ಕೊಡು, ಬಾಳೆಹಣ್ಣು ಕೊಡು. ನನ್ನ ಮಗಂದ ಆದ್ರೆ ಐತ್ರಲ್ಲ ರೀ ನಾ ಏನು ಮಾಡೋದು ಮಾಡ್ತೀನಿ. ಏನು ಬೇಡ ನೀನು ಏನು ಮಾಡಿ ಗೊತ್ತಾ, ಒಂದು ನಿನ್ನ ಕೈಲಿ ಆದಷ್ಟು ಒಂದು ಅರ್ಧ ಕೆಜಿನೋ 1 ಕೆಜಿನೋ ಹೋಗಿ ತುಪ್ಪ ಕೊಡಿಸು ರಾಯರ ಮಠಕ್ಕೆ. ಕೆಲಸ ಶುಭಗಳಿಗೆ ಬಂದ್ಬಿಡುತ್ತೆ. ಆಯ್ತಾ? ಆಯ್ತು ಕೊಡಿ ನಮ್ದಡ್ ಕೊಡ್ರಿ ಅಂತ ಕೊಡ್ತಾನೆ ನಾನು. ಇರ್ಲಿ ತಗೋರಿ ಅಂತ ತೊಳಿ ಖರ್ಚು ಮಾಡ್ಕೋಬಾರ್ದು, ಇದನ್ನ ಖರ್ಚು ಮಾಡ್ಕೋಬಾರ್ದು. ಯಾವತ್ತು ನಿಮ್ಮಂತ ಇಟ್ಕೊಳ್ಳಿ, ಅದನ್ನ ಒಳ್ಳೇದಾಗುತ್ತೆ. ಆಯ್ತು ನಮ್ದು ಕೊಡಿ ನಾವು ಒಟ್ಟು ಭಾಳ ತ್ರಾಸನೇ ಆಗಿದೇವ್ರಿ ಅಟ್ ಬೈಲ್ ಮಾಡ್ರಿ. ಇಲ್ಲಿ ಬಂದು ಹೋದ್ರೆ ಆಯ್ತಲ್ರಿ ಅಪ್ಪಾಜಿ ಎಲ್ಲ ಖರ್ಚು ಮಾಡಬಾರ್ದು. ಇಟ್ಕೊಳ್ಳಿ. ಜೈ ಶ್ರೀರಾಮ್. ಇನ್ನೊಂದಿಟ್ಟು ಆಶೀರ್ವಾದ ಬಿಡ್ರಿ. ಒಳ್ಳೇದಾಗಿ. ಜೈ ಶ್ರೀರಾಮ್. ಆಯ್ತು ಒಳ್ಳೇದಾಗಿ.